ವೀಕ್ಷಕರೇ ನಮಸ್ಕಾರ. ನ್ಯೂಸ್ 3 ಕನ್ನಡವನಿಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಕ್ಷೇತ್ರ ಕುಳಲಿ ಗ್ರಾಮದಲ್ಲಿ ಇಂದು ದಿನಾಂಕ 24/1/2026 10ನೇ ದಿನದ ಕೊನೆಯ ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಸತತ 10 ದಿನಗಳ ಕಾಲ ನಡೆದ ಈ ಭವ್ಯ ಜನಪದ ಉತ್ಸವದಲ್ಲಿ ದಿನಾಂಕ 22/1/2026 ಜಗದ್ಗುರು ಶ್ರೀ ಶಿವಾನಂದ ಶ್ರೀಗಳ ತುಲಾಭಾರ ಉತ್ಸವ ಭಕ್ತಿ ಭಾವಕದಿಂದ ನೆರವೇರಿತು. ಪ್ರವಚನ, ಪುರಾಣ, ಭಜನೆ, ಡೊಳ್ಳಿನ ಪದ, ಶೋಭಾನ ಪದ, ಭಕ್ತಿಗೀತೆ, ಭಾವಗೀತೆ, ಭರತನಾಟ್ಯ, ಹಣತಿ ಪದ ಸೇರಿದಂತೆ ಹಲವಾರು ಜನಪದ ಹಾಗೂ ಶಾಸ್ತ್ರೀಯ ಕಲಾ ಪ್ರಕಾರಗಳು ಜನಮನ ಸೆಳೆಯುವಂತೆ ಪ್ರದರ್ಶನಗೊಂಡವು. ಇಡೀ ತಮ್ಮ ಜೀವನವನ್ನು ಕಲಾಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಹಾಗೂ ಮಠದ ಸೇವೆಗಾಗಿ ಸಮರ್ಪಿಸಿಕೊಂಡ ತೆರೆಮೆರೆಯಲ್ಲಿ ದುಡಿದು ಸಾಧಕರಿಗೆ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಸಲಾಯಿತು. ಜಗದ್ಗುರು ಶ್ರೀ ಶಿವಾನಂದ ಶ್ರೀಗಳ ಅಮೃತ ಹಸ್ತಗಳಿಂದ ಕಲಾವಿದರಿಗೆ, ಸಾಹಿತಿಗಳಿಗೆ, ಸಂಘಟಕರಿಗೆ, ಸಾಮಾಜಿಕ ಸೇವಕರಿಗೆ ಗುರುಸೇವಾ ರತ್ನ, ರಾಷ್ಟ್ರೀಯ ಪುರಸ್ಕಾರ, ಆರೂಢ ಜ್ಯೋತಿ, ಜನಪದ ಭೂಷಣ, ಶಿವಾದ್ವೈತ ಭೂಷಣ, ಸಾಧನಾ ಸಂಪನ್ನ, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಸೇವೆ, ಸ್ವರ ಸಾಮ್ರಾಟ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಪ್ರಶಸ್ತಿ ಪತ್ರಗಳನ್ನು ಪ್ರದಾನ ಮಾಡಲಾಯಿತು. ಸಂಜೆ 5 ಗಂಟೆಗೆ ಶ್ರೀ ಗುರುನಾಥಾರೂಢರ ರಥೋತ್ಸವ ವಾದ್ಯ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಭಕ್ತಿ ಭಾವ, ಶ್ರದ್ಧೆ ಮತ್ತು ಸಂಭ್ರಮಕ್ಕೆ ಈ ರಥೋತ್ಸವವು ಸಾಕ್ಷಿಯಾಯಿತು. ಈ ಸಂಪೂರ್ಣ ಕಾರ್ಯಕ್ರಮವು ಶ್ರೀ ಗುರುನಾಥಾರೂಢ ಮಠ ಸುಕ್ಷೇತ್ರ ಕುಳಲಿ ಮತ್ತು ಶ್ರೀಮನ್ ನಿಜಗುಣ ಶಿವಯೋಗಿ ರಾಷ್ಟ್ರೀಯ ಪ್ರತಿಷ್ಠಾನ ಮುಗಳಕೋಟ್ ಇವರ ಆಶ್ರಯದಲ್ಲಿ ಜರುಗಿತು. ಹಾಗಾದರೆ ಈ ಕಾರ್ಯಕ್ರಮದ ಕುರಿತು ಶ್ರೀ ಬಸವಶಾಸ್ತ್ರಿಗಳು ಏನು ಹೇಳುತ್ತಾರೆ ಮತ್ತು ಮಠದ ಭಕ್ತರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೋಡೋಣ ಬನ್ನಿ. ತುಂಬಾ ಒಳ್ಳೆಯ ರೀತಿಯಿಂದ 10 ದಿನಗಳ ಪರ್ಯಂತರ ನಮ್ಮಲ್ಲಿ ಜಾನಪದ ಕಲಾಮೇಳನು ನಮ್ಮ ಬಸವರಾಜ ಶಾಸ್ತ್ರೀಜಿಯವರು ಅತಿ ಅಚ್ಚುಕಟ್ಟಾಗಿ ಬಂದು ನಡೆಸ್ಕೊಂಡು ಬಂದರು. ಇಡೀ ಈ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕಲಾ ತಂಡಗಳು ಎಲ್ಲ ಕಡೆಯಿಂದ 10 ದಿನಗಳ ಪರ್ಯಂತರ ಎಲ್ಲರೂ ಬಂದ ಇದೇ ಅಲ್ಲ, ಎಲ್ಲ ರೀತಿ ತಮ್ಮಲ್ಲಿ ಯಾವ ಕಲೆಗಳಿದ ಭಾಗದಲ್ಲಿ ಎಲ್ಲರೂ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಸೇವೆ ಸಲ್ಲಿಸಿದಂಥ ಕಲಾವಿದರಿಗೆ ನಮ್ಮ ಶಾಸ್ತ್ರೀಜಿಯವರು ಅವರೂ ಕೂಡ 1,000 ಪ್ರಮಾಣ ಪತ್ರಗಳನ್ನು, ಅಭಿನಂದನೆ ಪ್ರಮಾಣ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. 10 ದಿನಗಳ ಅತಿ ಉತ್ತಮವಾಗಿ ನಮ್ಮ ಜಾನಪದ ಕಲೆಗಳನ್ನು ನಡೆಸಿದ್ದಾರೆ. ಹಾಗೂ ಇವತ್ತು ಕೊನೆಯ ದಿನ ನಮ್ಮ ಜಾತ್ರೆಯನ್ನು ತೇರು ರಥೋತ್ಸವದೊಂದಿಗೆ ಮುಕ್ತಾಯಗೊಳ್ಳುತ್ತಿದೆ ಅಂತ ನಾನು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಪುಣ್ಯಕ್ಷೇತ್ರ ಕುಳಲಿಯ ಗುರುನಾಥಾರೂಢರ ಮಠದಲ್ಲಿ ನಿರಂತರವಾಗಿ 19 ವರ್ಷಗಳಿಂದ ಅಖಿಲ ಭಾರತ ವೇದಾಂತ ಪರಿಷತ್ತು ಅತ್ಯಂತ ಅದ್ಭುತದಿಂದ ನಡೆದುಕೊಂಡು ಬಂದಿದೆ. ಆದರೆ ಇತ್ತೀಚೆಗೆ ಈ ವೇದಾಂತ ಪರಿಷತ್ತು ಒಂದು ಜಾತ್ರೆಯ ಸ್ವರೂಪವನ್ನು ಪಡೆದಿದೆ. ಅಷ್ಟು ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಕಲಾವಿದರು, ಶರಣರು, ಸಂತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಈ ವರ್ಷ ವಿಶೇಷ ಏನಂತಂದ್ರೆ ಜಗದ್ಗುರು ಸಿದ್ಧಾರೂಢರ ಒಂದು ಗ್ರಂಥ ಮೆರವಣಿಗೆ ಕೂಡ ಅದ್ದೂರಿಯಾಗಿ ನಡೆಯಿತು. ಈ ವೇದಾಂತ ಪರಿಷತ್ತಿನ ಜೊತೆಗೆ ಜೊತೆಯಾಗಿನೇ ಶ್ರೀಮನ್ ನಿಜಗುಣ ಶಿವಯೋಗಿ ರಾಷ್ಟ್ರೀಯ ಪ್ರತಿಷ್ಠಾನದ ಒಂದು ಆಶ್ರಯದಲ್ಲಿ ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವ ಬಹಳ ಅದ್ದೂರಿಯಾಗಿ ಆಯಿತು. ಈ ಸಲ ನಾವು ನಮ್ಮ ನಿರೀಕ್ಷೆಯನ್ನು ಮೀರಿ ಸಾವಿರಾರು ಜನ ಕಲಾವಿದರು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು 7-8 ಪ್ರಶಸ್ತಿ ಪತ್ರಗಳನ್ನ ಕೊಟ್ಟಿವಿ. ನಮ್ಮ ನಿರೀಕ್ಷೆ ಮೀರುವುದರಿಂದ ಇನ್ನೂ ನಾವು ಕಲಾವಿದರಿಗೆ ಯಾಕಂದ್ರೆ ಆಮೇಲೆ ಹೇಳುವಂತ ಭಾರಿ ಈ ಒಳಗೆ ಎಲ್ಲ ತರದ ಕಲಾವಿದರು ಸೋಬಾನೆ, ಹಾಡು, ರಿವಾಯಿತ, ಹತ್ತಿ ಹಾಡು, ಡೊಳ್ಳಿನ ಹಾಡು, ಭಜನೆ, ಭರತನಾಟ್ಯ ಎಲ್ಲ ಪ್ರಕಾರದ ಕಲಾವಿದರೆಲ್ಲ ಭಾಗವಹಿಸಿದರು. ಜಗದ್ಗುರು ಶ್ರೀ ಶಿವಾನಂದ ಭಾರತೀಯ ಅಪ್ಪಾಜಿ ಅವರು ಬಂದಾಗಂತೂ
ಇಡೀ ಈ ಆವರಣ ಎಲ್ಲ ಅವರ ಒಂದು ಕೃಪೆಯಿಂದ ಬಹಳಷ್ಟು ಅದ್ದೂರಿಯಾಗಿ ವೇದಾಂತ ಪರಿಷತ್ತು ಜಾತ್ರಾ ಮಹೋತ್ಸವ ಪಡೆದುಕೊಂಡಿದೆ. ಇನ್ನೂ ಎತ್ತರಕ್ಕೆ ಬಹಳ ಬೆಳೀತಿದೆ ಅಂತಕ್ಕಂಥ ಆಶಾಭಾವನೆ ಪೂರ್ಣಿಯಲ್ಲಿ ನಡೀತಿರ್ತಕ್ಕಂಥ ಅಖಿಲ ಭಾರತೀಯ ವೇದಾಂತ ಪರಿಷತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮದ ನಾವೆಲ್ಲ ಕೆಲಸಗಾರರ ಕಾರ್ಯಕರ್ತರಾಗಿ ಪೂಜ್ಯರಾದ ಶಂಕರಾನಂದ ಪಾಯಿಯವರು ಅವರ ಶ್ರಮ ಬಹಳಷ್ಟು ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಪ್ರಸಾದ ಕಡಿಮೆ ಬೆಳಿಗ್ಗೆ ಪ್ರಾರಂಭ ಆಯಿತು ಅಂದ್ರೆ ರಾತ್ರಿ 12 ಗಂಟೆವರೆಗೂ ಕೂಡ ಎಲ್ಲರೂ ಪ್ರಸಾದ ಮಾಡ್ತಾರೆ. ವ್ಯವಸ್ಥೆಯನ್ನು ಶಂಕರಾನಂದ ಮಾಡ್ಯಾರ. ಇಂಥ ಸುಂದರವಾಗಿರ್ತಕ್ಕಂಥ ಅದ್ಭುತ ಒಂದು ಸಾಂಸ್ಕೃತಿಕ ಭವನ, ಶ್ರೀಮಠ, ಇದೆಲ್ಲ ಬೆಳೆ ತೆಂಗು, ಅನೇಕ ಥರದ ಗಿಡಗಳು ಸುಂದರ ಅದ್ಭುತ ಬಂದ್ರೆ ಈಗ ಶಾಂತ ಎಲ್ಲರೂ ಶಾಂತ ಕ್ಷೇತ್ರ. ಇವತ್ತು ನಿಜಕ್ಕೂ ಗುಣಾತಾರೂಢಪ್ಪ ಇಡೀ ಕರ್ನಾಟಕದಲ್ಲಿಯೇ ಹುಬ್ಬಳ್ಳಿಯನ್ನ ಬಿಟ್ರೆ ಉಳಿದ ಕ್ಷೇತ್ರದಲ್ಲಿ